ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತೇಶ್. ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು 4 ಹೊಸ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತರಲು ಸಜ್ಜಾಗಿದೆ. ಈ ನಿಯಮಗಳು ಅನ್ವಯವಾದರೆ ಸಂಬಳ ಪಡೆಯುವ ಪ್ರತಿಯೊಬ್ಬ ಉದ್ಯೋಗಿಯ ಕೆಲಸದ ಅವಧಿ, ವೇತನ, ಸೌಲಭ್ಯಗಳಲ್ಲಿ ಕೂಡ ಬದಲಾವಣೆ ಕಂಡುಬರಲಿದೆ. ಹಾಗಿದ್ರೆ ಏನಿವು 4 ಸಂಹಿತೆಗಳು? ಮೊದಲನೇದು ವೇತನ ಸಂಹಿತೆ, ಕೋಡ್ ಆನ್ ವೇಜಸ್. ಇದು ಸಂಬಳ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ. ಎರಡನೇದು ಸಾಮಾಜಿಕ ಭದ್ರತಾ ಸಂಹಿತೆ, ಅಂದ್ರೆ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ. ಉದ್ಯೋಗಗಳ ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ನಿಯಮಗಳು ಇದರ ಅಡಿಯಲ್ಲಿ ಬರುತ್ತವೆ. ಮೂರನೇದು ಕೈಗಾರಿಕಾ ಸಂಬಂಧಗಳ ಸಂಹಿತೆ, ಕೈಗಾರಿಕಾ ವಿವಾದಗಳು ಮತ್ತು ಟ್ರೇಡ್ ಯೂನಿಯನ್ ಸಂಬಂಧಿತ ನಿಯಮಗಳನ್ನು ಇದು ಒಳಗೊಂಡಿದೆ. ಇನ್ನು ವೃತ್ತಿಪರ ಮತ್ತು ಆರೋಗ್ಯ ಸಂಹಿತೆ, ಇದು ಕೆಲಸದ ಸ್ಥಳಗಳಲ್ಲಿ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಅವಧಿಯ ಬಗ್ಗೆ ಇದು ನಿಯಮಗಳನ್ನು ರೂಪಿಸುತ್ತದೆ. ಹಾಗಿದ್ರೆ ಇವುಗಳಿಂದ ಉದ್ಯೋಗಿಗಳಿಗೆ ಆಗುವ ಪ್ರಮುಖ ಬದಲಾವಣೆಗಳು ಮತ್ತು ಅನುಕೂಲಗಳು ಏನು? ಕೆಲಸದ ಅವಧಿ ಮತ್ತು ಓವರ್ ಟೈಮ್ಗಳಲ್ಲಿ ವಾರದ ಗರಿಷ್ಠ ನಾವು 48 ಗಂಟೆಗಳ ಕೆಲಸದ ಮಿತಿಯನ್ನು ನಿಗದಿಪಡಿಸಲಾಗಿದೆ ಅಂತ ಸಚಿವಾಲಯ ತಿಳಿಸಿದೆ. ಒಂದು ವೇಳೆ ದಿನಕ್ಕೆ 12 ಗಂಟೆ ಕೆಲಸ ಮಾಡಿದರೆ ವಾರದಲ್ಲಿ ಕೇವಲ 4 ದಿನ ಕೆಲಸ ಮಾಡಿ 3 ದಿನ ರಜೆ ಪಡೆಯಬಹುದು. ನಿಗದಿತ ಅವಧಿಗಿಂತ ಹೆಚ್ಚು ಕೆಲಸ ಮಾಡಿದರೆ ಕಂಪನಿಯು ಉದ್ಯೋಗಿಗೆ ಡಬಲ್ ಪೇಮೆಂಟ್ ನೀಡಬೇಕಾಗುತ್ತೆ. ಇದು ಅಲ್ಲದೆ ವೇತನ ಪಾವತಿಯಲ್ಲಿ ವಿಳಂಬ ಇರುವುದಿಲ್ಲ. ಹೊಸ ನಿಯಮದ ಪ್ರಕಾರ ಕಂಪನಿಗಳು ವೇತನ ನೀಡುವುದರಲ್ಲಿ ವಿಳಂಬ ಮಾಡುವಂತಿಲ್ಲ. ತಿಂಗಳ ಸಂಬಳ ಪಡೆಯುವವರಿಗೆ ಮುಂದಿನ ತಿಂಗಳ 7ನೇ ತಾರೀಕಿನ ಒಳಗೆ ಸಂಬಳ ನೀಡಬೇಕು. ಅಷ್ಟೇ ಅಲ್ಲದೆ ಕೆಲಸ ಬಿಟ್ಟ 2 ದಿನಗಳ ಒಳಗಾಗಿ ಆ ಉದ್ಯೋಗಿಯ ಸಂಪೂರ್ಣ ಬಾಕಿ ಹಣವನ್ನ ಪಾವತಿಸಬೇಕು. ಇನ್ನು ಗ್ರಾಚ್ಯುಟಿ ನಿಯಮದಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳು ಬಂದಿದ್ದು, ಮೊದಲು ಗ್ರಾಚ್ಯುಟಿ ಪಡೆಯಲು 5 ವರ್ಷ ಕೆಲಸ ಮಾಡುವುದು ಅನಿವಾರ್ಯವಾಗಿತ್ತು. ಆದರೆ ಈಗ ಕೇವಲ 1 ವರ್ಷ ಸತತವಾಗಿ ಕೆಲಸ ಮಾಡಿದ್ರು ಕೂಡ ಗ್ರಾಚ್ಯುಟಿ ಪಡೆಯಲು ಅರ್ಹರಾಗಿರ್ತಾರೆ. ಇದು ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್ ಉದ್ಯೋಗಿಗಳಿಗೂ ಕೂಡ ಅನ್ವಯವಾಗುತ್ತದೆ. ಇನ್ನು ಕೈಗೆ ಬರುವ ಸಂಬಳ ಸ್ವಲ್ಪ ಈಗ ಕಡಿಮೆ ಆಗಬಹುದು. ಯಾಕಂದ್ರೆ ಮೂಲ ವೇತನ CTCಯ 50% ಇರಲೇಬೇಕು ಎಂಬ ನಿಯಮದಿಂದಾಗಿ PF ಕಡಿತ ಹೆಚ್ಚಾಗಬಹುದು. ಇದರಿಂದ ತಿಂಗಳು ಕೈಗೆ ಸಿಗುವ ಸಂಬಳ ಸ್ವಲ್ಪ ಕಡಿಮೆ ಆಗಬಹುದು. ಆದರೆ ನಿವೃತ್ತಿಯ ನಂತರ ಸಿಗುವ ಹಣ ತುಂಬಾ ಹೆಚ್ಚಾಗಲಿದೆ. ಇದರ ಜೊತೆಗೆ ಮಹಿಳೆಯರ ಸುರಕ್ಷತೆಗಾಗಿಯೂ ಕೂಡ ಮಹಿಳೆಯರು ಅವರ ಒಪ್ಪಿಗೆ ಮೇರೆಗೆ ನೈಟ್ ಶಿಫ್ಟ್ ಮಾಡಲು ಅವಕಾಶ ನೀಡಲಾಗಿದೆ. ಆದರೆ ಅವರ ಸುರಕ್ಷತೆಯ ಜವಾಬ್ದಾರಿ ಕಂಪನಿಯದ್ದಾಗಿರುತ್ತೆ. ಇನ್ನು ಕನಿಷ್ಠ ವೇತನದ ಮಿತಿ ಕೂಡ ಇದರಲ್ಲಿ ಸೇರಿಸಲಾಗಿದೆ. ಕೇಂದ್ರ ಸರ್ಕಾರವು ನ್ಯಾಷನಲ್ ಫ್ಲೋರ್ ವೆಜ್ ಜಾರಿಗೆ ತರಲಿದ್ದು, ಯಾವುದೇ ರಾಜ್ಯ ಸರ್ಕಾರವು ಅದಕ್ಕಿಂತ ಕಡಿಮೆ ವೇತನ ನೀಡುವಂತಿಲ್ಲ. ಈ ನಿಯಮಗಳ ಬಗ್ಗೆ ಸಾರ್ವಜನಿಕರಿಂದ ಸಲಹೆಗಳನ್ನು ಆಹ್ವಾನಿಸಲಾಗಿದ್ದು, ಎಲ್ಲವೂ ಅಂದುಕೊಂಡಂತೆ ನಡೆದರೆ ಈ ವರ್ಷದ ಏಪ್ರಿಲ್ನಿಂದ ಈ ಹೊಸ ನಿಯಮಗಳು ಜಾರಿಗೆ ಬರಲಿವೆ.